ಸತ್ತವರು ಪುನಃ ಮನೆಗೆ ಸೇರುವುದಿಲ್ಲ. ನಿಮ್ಮ ಮನೆಯಲ್ಲಿ ಯಾರೇ ಸತ್ತೋಗಿದ್ರು ಅವ್ರು ಪುನಃ ಬರೋದಿಲ್ಲ ಪ್ರೇರೆ. ಮನುಷ್ಯರಾದಂಥವ್ರು ನಾವು ದೇವರ ಮಕ್ಕಳಾದಂಥ ನಾವು ಸತ್ತ ನಂತರ ದೇವರ ಹತೋಟಿಗೆ ಹೋಗ್ತೀವಿ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು, ಆತ್ಮವು ತನ್ನನ್ನು ದಯಾಪಾಲಿಸಿದ ದೇವರ ಬಳಿಗೆ ಸೇರುವುದು. ಕ್ರೈಸ್ತರಿಗೆ ಹೇಳುವಂಥ ಮಾತೇನು ಗೊತ್ತಾ? ಸತ್ತವನು ದೇವಾಗ ಬರಲ್ಲ. ಮತ್ತೆ ಯೇಸು ಕ್ರಿಸ್ತನ ಓಡಿಸಿದಾರಲ್ಲ ದೇವ, ಅದ್ಯಾ ದೇವ ಅಂದರೆ ಗೊತ್ತಿಲ್ವ ಆತನು ಯಾರಂತ? ಅವ್ನು ಯಾರು ಅಂತ ಗೊತ್ತಿಲ್ಲ ನಿಮಗೆ? ಸೈತಾನನು ಘಟ ಸರ್ಪನ ಪ್ರೇರೆ, ಅವನ ಜೊತೆ ಸೇವಕರು, ಸೈತಾನನ ದೂತರು ಅವರು. ಸೈತಾನನ ದೂತರು, ದೇವದೂತರು ಹೇಗಿದ್ದಾರೋ ಸೈತಾನನ ದೂತರು ಕೂಡ ಕೋಟ್ಯಾಂತರ ಜನ ಇದ್ದಾರೆ. ಒಬ್ಬನಿಗೆ ಕುಡಿಯೋ ಆಸೆ ಹುಟ್ಟಿಸ್ತಾನೆ, ಕುಡಿದ ನಂತರ ಇನ್ನೊಬ್ಬ ಸೈತಾನ ಬಂದು ಸೇರ್ಕೋತಾನೆ, ವ್ಯಭಿಚಾರ ಮಾಡ್ಬೇಕು ಅನ್ಸುತ್ತೆ. ಇನ್ನೊಬ್ಬ ಸೈತಾನ ಬಂದು ಸೇರ್ಕೋತಾನೆ, ಇಸ್ಪಿಟ್ ಆಡಿಸ್ಬೇಕು ಅನಿಸ್ತದೆ. ಇನ್ನೊಬ್ಬ ಸೈತಾನ ಬಂದು ಸೇರಿಸ್ತಾನೆ, ಹುಡ್ಕಾಕ್ಬೇಕು ಅನಿಸ್ತದೆ, ಗಾಂಜಾ ಹೊಡಿಬೇಕು ಅನಿಸುತ್ತೆ. ಈ ಸೈತಾನ್ಗಳ ಟೀಮು ಏನಿದೆ, ಇದು ಮನುಷ್ಯನ ನುಗ್ಗಿ ಹೋಗಿ ಪ್ರಪಂಚದಲ್ಲಿರುವಂಥ ಮನುಷ್ಯರನ್ನು ಹಾಳು ಮಾಡ್ತಾ ಇದೆ. ಈ ದಿನ ಚಿಕ್ಕ ಮಕ್ಕಳಿಗೆ ಬಲಾತ್ಕಾರ ಮಾಡುವಂಥದ್ದು ಏನು ದೇವ್ರು ಮಾಡಿಸ್ತಾರ? ಅದನ್ನು ಆ ದುಷ್ಟ ಕಾರ್ಯ ಯಾರು ಮಾಡ್ತಾರೆ? ಬೇರೆ ಸೈತಾನಲ್ಲ ಮಾಡಿಸೋದು. ಕೊಲೆಗಳು ಯಾರು ಮಾಡಿಸೋದು? ಕುಡ್ದಿದ್ದ ನಶೆಯಲ್ಲೋ ಮತ್ತೊಂದು ಜಗಳದಲ್ಲೋ ಕೋಪವನ್ನು ತಾಳಿಕೊಳ್ಳದೆ ಮನುಷ್ಯನು ಕೊಲೆ ಮಾಡಿ ಹೋಗಿ ಜೈಲು ಕಂಬಿ ಎಣಿಸ್ಬೇಕಾದ್ರೆ ಹೆಂಡತಿ ಮಕ್ಕಳು ನೋಡೋಕೆ ಹೋಗುವಾಗ ಏನಂತ ಗೊತ್ತಾ? ಕುಡ್ದ ನಶೆಯಲ್ಲಿ, ಕುಡ್ದ ಮತ್ತಿನಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಾನು ಕರಳು ಚುಡ್ಕೊಂತ ಇದೆ, ನಾನು ಯಾಕಾದರೂ ಈ ತಪ್ಪು ಮಾಡ್ದು ಅಂತ ಹೆಂಡತಿ ಮಕ್ಕಳ ಮುಂದೆ ಅಳುವಂಥ ಸನ್ನಿವೇಶಗಳು ಅನೇಕ ಜೈಲುಗಳಲ್ಲಿ ನಡೀತಾ ಇದೆ ಈ ದಿನ. ಯಾಕೆ? ಅವ್ರಿಗೆ ಇಷ್ಟ ಇರಲಿಲ್ಲ. ಯಾರು ಸೇರ್ಕೊಂಡ ಕುಡ್ದ ನಂತರ? ದುರಾತ್ಮ ಸೈತಾನನು ಸೇರಿಕೊಂಡು ಅವನ ಕೈಯಿಂದ ಮಾಡಬಾರ್ದ ಕೃತ್ಯಗಳನ್ನು ಮಾಡಿಸಿ, ಎದುರುಗಡೆ ಇರುವಂಥ ಮನುಷ್ಯನನ್ನು ಸಹಿಸಿಕೊಳ್ಳದೆ, ಪ್ರೀತಿಸದೆ, ಕೋಪ ಮಾಡಿಕೊಂಡು ಸಾಯಿಸಿ, ಅವನು ಸತ್ತ, ಇವನು ಜೈಲು ಸಾಯ್ತಾನೆ. ಹೆಂಡತಿ ಬೇರೆಯವ್ರ ಜೊತೆ ಅನೈತಿಕ ಸಂಬಂಧ ಮಾಡ್ಕೊಂಡು ಮಕ್ಕಳು ಬೆಳೆಸ್ಬೇಕಲ್ಲ ಪ್ರೇರೆ. ಹೆಂಡತಿ ವಿಚಾರಿಗಳಾಗು ಅಥವಾ ಇನ್ನೊಂದು ಸವಾಸನ ಮಾಡಿಕೊಂಡು ಅವರು ಜೀವನ ನಡೆಸಬೇಕು ಪ್ರೇರೆ. ಹೆಂಡತಿ ಮಕ್ಕಳನ್ನು ಬೀದಿ ತರೋದಕ್ಕೋಸ್ಕರ ಇಂಥ ಥರ್ಡ್ ಕ್ಲಾಸ್ ಕೆಲಸ ಮಾಡಿ ಹೋಗಿ ಜೈಲ ಸೇರ್ಕೋತಾ ಇದ್ದೀರಾ ನೀವು? ಯಾಕೆ ಸುರಿಸ್ಬೇಕು ರಕ್ತ? ನಿನ್ನ ಹಾಗೆ ಅವನು ಮನುಷ್ಯನಲ್ವಾ? ನಿನ್ನ ಹಾಗೆ ದೇವರು ಅವನಿಗೂ ಕೂಡ ಒಂದು ಜೀವ ಅಂತ ಕೊಟ್ಟಿದ್ದಾರಲ್ವಾ? ನಿನ್ನ ಹಾಗೆ ಅವನಿಗೂ ಕಣ್ಣು ಮೂಗು ಬಾಯಿಗಳಿದೆಯಲ್ವಾ? ಒಂದು ಮಾತು ಅಂದಿದಂದ ಆತನನ್ನು ಸಹಿಸಿಕೊಂಡು ಪ್ರೀತಿಸಿ ಕ್ಷಮಿಸಿದರೆ ಅವನಾದ್ರೂ ಬಂದು ನಿನ್ನ ಹತ್ರ ಕ್ಷಮಾಪಣೆ ಕೇಳ್ತಾ ಇದ್ದ. ಒಬ್ರಿಗೊಬ್ರು ಸ್ನೇಹ ಭಾವದಿಂದ ಬದುಕೋದಕ್ಕೆ ಬಿಡೋದಲ್ಲ ಪ್ರಿಯರೇ ಅಷ್ಟು ದುಷ್ಟಶಕ್ತಿ. ಆ ದುಷ್ಟಶಕ್ತಿ ಏನು ಮಾಡಿದೆ ಅಂದರೆ, ಫಿಲಮ್ಗಳಲ್ಲೂ ಕೂಡ ಎಂಥ ಫಿಲಮ್ಗಳು ಬರ್ತದೆ ನೋಡಿ. ಹೇಳ್ತಾರೆ ಕಡ್ದಾಕಿ ಹೊಡೆದಾಕಿ ಪ್ರೀತಿ ಮನುಷ್ಯನನ್ನು ಕ್ಷಮಿಸುವಂಥದ್ದು, ಕರುಣೆ ತೋರಿಸುವಂಥದ್ದು, ಅವನಿಗೆ ಸಹಾಯ ಮಾಡುವಂಥದ್ದು, ಅನ್ನ ಇಲ್ಲದವ್ರಿಗೆ ಅನ್ನ ಸಹಾಯ ಮಾಡುವಂಥದ್ದು, ಬಟ್ಟೆ ಇಲ್ಲದವ್ರಿಗೆ ಬಟ್ಟೆ ಇಂಥ ಸಿನಿಮಾಗಳಂತೂ ತೆಗೆಯೋದೇ ಇಲ್ಲ ಪ್ರೇರೆ. ಎಲ್ಲ ಕೊಚ್ಚಾಕು, ಹೊಡೆದಾಕು, ರೇಪ್ ಮಾಡು, ಬಲಾತ್ಕಾರ ಮಾಡು, ಪ್ರೀತಿ ಪ್ರೇಮ ಮಾಡಿ ಹೋಗಿ ಸೂಸೈಡ್ ಮಾಡ್ಕೊಂಡು ಸಾಯಿ. ಇಲ್ಲಿ ತೋರಿಸಿದಂಥ